ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಮೆಂತ್ಯ ಸಬ್ಬಸಿಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡು ನೀರು ಕಾಯಕ್ಕೆ ಇಟ್ಟಿದ್ದೀನಿ, ಕೊಟ್ಟರೆ ಮಾಡ್ಕೊಳ್ಳೋಕ್ಕೆ ಅಂತ. ಅದು ನೀರು ಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಟಿರೋಂಥ ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಒಂದು 5 ನಿಮಿಷ ಬೆಂದರೆ ಸಾಕು, ಕೊಟ್ಟರೆ ಗಟ್ಟಿ ಆಗುತ್ತೆ. ಆಗ ಬೆಂದಿದ್ದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಅದು ಬೇಯೋ ಅಷ್ಟರಲ್ಲಿ ಮೆಂತ್ಯ ಸಬ್ಬಸಿಗೆ ಮತ್ತು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಿದ್ದೀನಿ. ಅಷ್ಟರಲ್ಲಿ ಕೊಟ್ಟರೆನೂ ಬೆಂದಿದೆ. ಈ ಕೊಟ್ಟರೆನ ಕಲಸಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಅದು ತಣ್ಣಗಾಗೋ ಅಷ್ಟರಲ್ಲಿ ರೊಟ್ಟಿಗೆ ಚಟ್ನಿ ಮಾಡ್ಕೊತಿದ್ದೀನಿ. ಕಾಯಿ, ಕಡಲೆ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಕಾಮನ್ನಾಗಿ ಒಂದು ಚಟ್ನಿ ಮಾಡಿಕೊಂಡೆ. ಅಷ್ಟರಲ್ಲಿ ಅಕ್ಕಿ ಹಿಟ್ಟು ತಣ್ಣಗಾಗಿತ್ತು. ಈಗ ಹೆಚ್ಚಿಟ್ಟಿದ್ದಂಥ ಹಸಿರು ಮೆಣಸಿನ್ಕಾಯಿ, ಮೆಂತ್ಯ ಸಬ್ಬಸಿಗೆ ಸ್ವಲ್ಪ ಜೀರಿಗೆ ಹಾಕಿ ಕಲಿಸ್ಕೊಂಡು ಮಿತ್ಕೊಂಡು ರೊಟ್ಟಿ ಮಾಡ್ತಿದ್ದೀನಿ. ಕೆಲವರು ಸೊಪ್ಪೆಲ್ಲ ಹಸಿ ಹಸಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಮಾಗಿಸ್ಕೊಂಡು ಹಾಕ್ಕೊಂತಾರೆ. ಆ ಥರ ಏನು ಹಾಕೋದೇನು ಬೇಡ. ಒಂದು ಸ್ವಲ್ಪ ಹೊತ್ತು ಕೊಟ್ಟರೆ ಬಿಸಿ ಇರುತ್ತಲ್ವ, ಅದರೊಳಗೆ ಮಿಕ್ಸ್ ಮಾಡಿದ್ರೆ ಸಾಕು. ಸೊಪ್ಪೆಲ್ಲ ಚೆನ್ನಾಗಿ ಸ್ವಲ್ಪ ಬೆಂದ್ಕೊಂಡಂಗಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಏನು ರಫ್ ಆಗಲ್ಲ, ಸ್ಮೂತಾಗಿ ಚೆನ್ನಾಗೇ ಬಂದಿದ್ದಾವೆ. ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸಿ ಮಗನಿಗೂ ಬಾಕ್ಸ್ ಎಲ್ಲ ಹಾಕಿ ಕಳಿಸಿ ಮನೆ ಕೆಲಸ ಮುಗಿಸಿ, ನೆನ್ನೆನ ವ್ಲಾಗ್ನಲ್ಲಿ ಹೇಳಿದ್ದೆ ಒಂದು ಬ್ಲೌಸ್ ಬಗ್ಗೆ, ವರ್ಕ್ ಬ್ಲೌಸ್ ಬಗ್ಗೆ. ಸೊ ಆ ಬ್ಲೌಸ್ ರೆಡಿಯಾಗಿದೆ ನೋಡಿ. ಹಿಂಗೆ ಬಂದಿದೆ ಬ್ಲೌಸ್. ಸ್ಯಾರಿ ಬ್ಲ್ಯಾಕ್ ಕಲರ್ ಇದೆ. ಸ್ಯಾರಿಗೆ ಮತ್ತು ಬ್ಲೌಸ್ಗೂ ಸೂಪರ್ ಕಾಂಬಿನೇಷನ್ ಇದೆ. ಬ್ಲೌಸ್ ವರ್ಕಿಗೆ 650 ಕೊಟ್ಟಿದ್ದೀನಿ. ಸ್ಯಾರಿಗೆ 1000 ಕೊಟ್ಟಿರೋದು. ಸ್ಟಿಚ್ನು ಅವ್ರಿಗೆ ಕೊಟ್ಟಿದ್ರೆ ಅಲ್ಲಿ ಕರೆಕ್ಟಾಗಿ 1000 ಮಾಡಿರೋರು. ಇವಾಗಂತೂ ಚಳಿಗಾಲ ಹೋಗಿ ಬೇಸಿಗೆ ಸ್ಟಾರ್ಟ್ ಆಗಿದೆ. ಕಲ್ಲಂಗಡಿ ಹಣ್ಣು ಸೀಸನ್ನು. ಮಗ ಕಲ್ಲಂಗಡಿ ಹಣ್ಣು ತಂದಿದ್ದಾನೆ. ಅದು ಸ್ಪೆಷಲ್ ಅಲ್ಲ, ಈಗ ಅವನೇ ಕಟ್ ಮಾಡಿ ಜ್ಯೂಸ್ ಮಾಡ್ತಿದ್ದಾನೆ. ಸೊ ಅದು ಸ್ಪೆಷಲ್ಲು ನನಗೆ. ನೋಡೋಣ ಹೇಗೆ ಮಾಡ್ತಾನೆ ಅಂತ. ಇರೋಬರೋ ಐಸ್ ಎಲ್ಲ ಹಾಕಿ, ಸ್ವಲ್ಪ ಶುಗರ್ ಹಾಕಿ, ಸ್ವಲ್ಪ ಸಾಲ್ಟ್ ಹಾಕಿ ಮಾಡ್ತಿದ್ದಾನೆ. ನೋಡೋಣ ಹೇಗೆ ಮಾಡಿಕೊಡ್ತಾನೆ ಅಂತ. ಸೊ ರೆಡಿ ಮಾಡಿದ್ದಾನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.